ಎಲ್ಲರಿಗೂ ಅಜ್ಜಿ ಹೇಳಿದ ಕತೆಗಳು ಯೂಟ್ಯೂಬ್ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಣ್ಣ ಕತೆಗಳು ಸೀರೀಸಲ್ಲಿ ಇನ್ನೊಂದು ಅದ್ಭುತವಾಗಿರೋ ಕತೆಯನ್ನು ಕೇಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಗೋ ಕತೆಗಳು ಅಲ್ಲಿ ಸಿಗುತ್ತೆ. ಹಾಗಾದರೆ ಕತೆಯನ್ನು ಶುರು ಮಾಡೋಣವಾ? ಈಗ ಕಣ್ಣನ್ನು ಮುಚ್ಚಿ ಸ್ವಲ್ಪ ಕಲ್ಪನೆಯನ್ನು ಮಾಡ್ಕೊಳ್ಳಿ. ಒಂದು ದೊಡ್ಡ ಸುಂದರವಾದ ಕಾಡು, ಎಲ್ಲೆಲ್ಲೂ ಹಸಿರು ಮರಗಳು, ಹೂವಿನ ಸುಗಂಧ, ಹಕ್ಕಿಗಳ ಚಿಲಿಪಿಲಿ, ಗಾಳಿಯಲ್ಲಿ ಎಲೆಗಳ ಸದ್ದು. ಆ ಕಾಡು ತುಂಬ ಶಾಂತವಾಗಿತ್ತು, ತುಂಬ ಸಂತೋಷವಾಗಿಯೂ ಇತ್ತು. ಆ ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ಬನ್ನಿ ಮರ ಇತ್ತು. ಆ ಮರದ ಕೆಳಗೆ ಅನೇಕ ಪ್ರಾಣಿಗಳು ಸೇರ್ತಾ ಇದ್ವು. ಅಲ್ಲೇ ಆಟ ಆಡ್ತಿದ್ವು, ಮಾತಾಡ್ತಿದ್ವು, ನಗ್ತಿದ್ವು, ಹಾಗೆ ಹಾಡನ್ನು ಕೂಡ ಹೇಳ್ತಾ ಇದ್ವು. ಅದೇ ಕಾಡಲ್ಲಿ ಒಂದು ಸಣ್ಣ ಜಿಂಕೆ ಇತ್ತು. ಅದರ ಹೆಸರು ದೀಪ ಅಂತ. ಈ ದೀಪ ಜಿಂಕೆ ತುಂಬ ಮೃದುವಾದ ಮನಸ್ಸುಳ್ಳ ಪ್ರಾಣಿಯಾಗಿತ್ತು. ಯಾರನ್ನೂ ನೋಯಿಸ್ತಾ ಇರಲಿಲ್ಲ, ಯಾರ ಮೇಲೂ ಕೋಪ ಮಾಡ್ಕೋತಿರ್ಲಿಲ್ಲ. ಯಾರಿಗಾದ್ರೂ ಕಷ್ಟ ಇದ್ದರೆ ಮೊದಲು ಓಡ್ ಹೋಗ್ತಾ ಇದ್ದಿದ್ದು ದೀಪನೇ. ದೀಪನಿಗೆ ಸ್ನೇಹಿತರು ತುಂಬ ಇಷ್ಟ. ಕೋತಿ, ಮೊಲ, ಆಮೆ, ಗಿಳಿ, ಅಳಿಲು ಎಲ್ಲರೂ ದೀಪನ ಗೆಳೆಯರಾಗಿದ್ದರು. ಪ್ರತಿದಿನ ಬೆಳಗ್ಗೆ ದೀಪ ಎದ್ದು ಇವತ್ತು ಯಾರಿಗಾದ್ರೂ ಸಹಾಯ ಬೇಕಾ ಅಂತ ನೋಡ್ತಿತ್ತು. ಅದೇ ದೀಪನಿಗೆ ತುಂಬ ಸಂತೋಷವನ್ನು ಕೂಡ ಕೊಡ್ತಿತ್ತು. ಒಂದಿನ ಬೆಳಗ್ಗೆ ಕಾಡು ಸ್ವಲ್ಪ ಬೇರೆ ರೀತಿಯಲ್ಲಿ ಕಾಣಿಸ್ತಿತ್ತು. ಹಕ್ಕಿಗಳ ಶಬ್ದ ಕಡಿಮೆ ಆಗಿತ್ತು, ಗಾಳಿ ಕೂಡ ಮೌನವಾಗಿತ್ತು. ದೀಪನ ಮನಸ್ಸಲ್ಲಿ ಏನೋ ವಿಚಿತ್ರ ಇದೆಯಲ್ಲ ಅಂತ ಅನ್ನಿಸ್ತಿತ್ತು. ಅಷ್ಟರಲ್ಲೇ ಒಂದು ಮೊಲ ಓಡಿ ಓಡಿ ಬಂತು. ದೀಪ ದೀಪ ಸಮಸ್ಯೆ ಅಂತ ಕೂಗ್ತು. ದೀಪ ತಕ್ಷಣ ಕೇಳ್ತು, ಏನಾಯ್ತು ಮೊಲ ಅಂತ. ಅದಕ್ಕೆ ಮೊಲ ಹೇಳ್ತು, ಕಾಡಿನ ಅಂಚಲ್ಲಿ ಇರೋ ಪುಟ್ಟ ಕೆರೆ ಒಣಗೋಗಿದೆ, ಅಲ್ಲಿ ನೀರು ಕುಡಿಯೋ ಪ್ರಾಣಿಗಳಿಗೆ ತುಂಬ ತೊಂದರೆ ಆಗ್ತಿದೆ ಅಂತ ಹೇಳ್ತು. ದೀಪ ಯೋಚನೆಯನ್ನ ಮಾಡ್ತು. ನಾವೆಲ್ಲರೂ ಸೇರಿ ಏನಾದರೂ ಮಾಡಬೇಕು ಅಂತ ಅದು ತನ್ನ ಗೆಳೆಯರನ್ನ ಕರೀತು. ಕೋತಿ ಮರದಿಂದ ಜಿಗಿತಾ ಬಂತು. ಆಮೆ ನಿಧಾನವಾಗಿ ನಡ್ಕೊಂಡು ಬಂತು. ಗಿಳಿ ಹಾರ್ತಾ ಬಂತು. ಅಳಿಲು ಓಡೋಡಿ ಬಂತು. ಎಲ್ಲರೂ ಸೇರಿ ದೀಪನ ಮಾತನ್ನ ಕೇಳಿದ್ರು. ದೀಪ ಮೃದುವಾಗಿ ಹೇಳ್ತು, ನಾವು ಕೆರೆಯನ್ನು ಸ್ವಚ್ಛ ಮಾಡೋಣ, ಮಣ್ಣನ್ನು ತೆಗೆದು ನೀರು ಮತ್ತೆ ತುಂಬೋ ಹಾಗೆ ಮಾಡೋಣ. ಮೊದಲಿಗೆ ಎಲ್ಲರೂ ಒಪ್ಕೊಂಡ್ರು. ಎಲ್ಲ ಪ್ರಾಣಿಗಳು ಮಣ್ಣನ್ನು ತೆಗೆಯೋಕೆ ಶುರು ಮಾಡಿದ್ರು. ಆದರೆ ಸ್ವಲ್ಪ ಸಮಯದ ನಂತರ ಕೋತಿ, ಇಲ್ಲ ನಾನು ಆಟ ಆಡಬೇಕು, ನಂಗೆ ಸಾಕಾಯಿತು ಅಂತ ಹೊರಟೋಯ್ತು. ಗಿಳಿ, ನಾನು ಹಾಡ್ಕೊಂಡು ಹಾರಾಡಬೇಕು ಅಂತ ಅದು ಹೊರಟೋಯ್ತು. ಅಳಿಲು, ರಾತ್ರಿ ಊಟಕ್ಕೆ ನಾನು ಬೀಜಗಳನ್ನು ಸಂಗ್ರಹಿಸಬೇಕು ಅಂತ ಅದು ಹೊರಟೋಯ್ತು. ಹೀಗೆ ಒಬ್ಬೊಬ್ಬರಾಗಿ ಎಲ್ಲರೂ ಹೊರಟೋದ್ರು. ದೀಪ ಮಾತ್ರ ಅಲ್ಲೇ ಉಳಿತು. ಸೂರ್ಯ ನೆತ್ತಿ ಮೇಲೆ ಬಂತು. ದೀಪ ಒಬ್ಬನೇ ಕೆಲಸ ಮಾಡ್ತಾ ಇದ್ದ. ಮಣ್ಣನ್ನು ತೆಗೆದು ಹಾಕೋದು, ಎಲೆಗಳನ್ನು ಹೊರಗಡೆ ಹಾಕೋದು ಎಲ್ಲನೂ ಮಾಡ್ತಾ ಇತ್ತು. ಆದರೂ ಕೂಡ ದೀಪನ ಮುಖದಲ್ಲಿ ಸ್ವಲ್ಪನೂ ಕೋಪ ಇರಲಿಲ್ಲ. ನಾನು ಮಾಡ್ತೀನಿ, ಯಾರಾದರೂ ಬಂದರೆ ಬರಲಿ, ಇಲ್ಲ ಅಂದರೆ ಇಲ್ಲ ಅನ್ನೋ ಮನಸ್ಥಿತಿಯಲ್ಲಿತ್ತು. ಸಂಜೆ ಆಯಿತು. ದೀಪ ತುಂಬ ದಣವಾಗಿತ್ತು. ಆದರೆ ಕೆರೆಯಲ್ಲಿ ಸ್ವಲ್ಪ ನೀರು ಕಾಣಿಸೋಕೆ ಶುರುವಾಗಿತ್ತು. ಅಷ್ಟರಲ್ಲೇ ಆಮೆ ನಿಧಾನವಾಗಿ ಬಂದು, ದೀಪ ನೀನು ಒಬ್ಬನೇ ಇದೆಯಾ ಅಂತ ಕೇಳ್ತು. ದೀಪ ನಗ್ತಾ ಹೇಳ್ತು, ಹೌದು, ಆದರೆ ಪರವಾಗಿಲ್ಲ ಅಂತ. ಆಮೆಗೆ ತುಂಬ ಬೇಜಾರಾಯಿತು. ಅದು ದೀಪನ ಜೊತೆ ಕೆರೆಯನ್ನು ಉಳೋದಕ್ಕೆ ಸಹಾಯ ಮಾಡ್ತು. ಮತ್ತೆ ಸ್ವಲ್ಪ ಹೊತ್ತಿಗೆ ಮೊಲ ಬಂತು, ಆಮೇಲೆ ಗಿಳಿ ಬಂತು, ಆಮೇಲೆ ಕೋತಿ ಬಂತು. ಎಲ್ಲರೂ ದೀಪವನ್ನು ನೋಡಿ ನಾಚ್ಕೋತಾ ಇದ್ರು. ಕೋತಿ ತಲೆ ತಗ್ಸಿ ಹೇಳ್ತು, ನಾವು ನಿನ್ನನ್ನು ಮರ್ತೇ ಬಿಟ್ವಿ ದೀಪ ಅಂತ. ಅದಕ್ಕೆ ದೀಪ ಮೃದುವಾಗಿ ಉತ್ತರಿಸ್ತು, ಸ್ನೇಹ ಅಂದರೆ ಮರೆತು ಮತ್ತೆ ನೆನಪಿಸ್ಕೊಳ್ಳೋದು ಅಂತ. ಎಲ್ಲರೂ ಸೇರಿ ಕೆಲಸವನ್ನು ಮಾಡಿದ್ರು. ರಾತ್ರಿ ಆಗುವಷ್ಟರಲ್ಲಿ ಕೆರೆ ತುಂಬ ನೀರಿಂದ ತುಂಬಿತ್ತು. ಚಂದ್ರನ ಬೆಳಕು ನೀರಲ್ಲಿ ಮಿಂಚ್ತಾ ಇತ್ತು. ಎಲ್ಲ ಪ್ರಾಣಿಗಳು ಸಂತೋಷದಿಂದ ಕುಣಿದಾಡಿದ್ವು. ಆದ ನಂತರ ಕೆಲವು ದಿನಗಳು ಕಳೆದು ಹೋಯಿತು. ಹಾಗೆ ಕಾಡು ಮತ್ತೆ ಹಸಿರಾಯಿತು. ನೀರು, ಹಣ್ಣು ಎಲ್ಲ ಇತ್ತು. ಸಂತೋಷ ಕೂಡ ಕಾಡು ತುಂಬ ತುಂಬಿತ್ತು. ಆದರೆ ಗೆಳೆಯರು ಒಂದು ಮಾತನ್ನು ಕಲಿತರು.
ಒಬ್ಬನು ಒಳ್ಳೆಯದಕ್ಕೆ ನಿಂತಾಗ ಅವನನ್ನು ಒಂಟಿಯಾಗಿಸಬಾರ್ದು ಅಂತ. ದೀಪ ಜಿಂಕೆ ಕಾಡಿನ ದೀಪನೇ ಆಗೋಯ್ತು, ಎಲ್ಲರಿಗೂ ದಾರಿ ತೋರಿಸೋ ಬೆಳಕು ಕೂಡ ಆಯಿತು. ಈ ಕಥೆಯಿಂದ ನಮಗೆ ತಿಳಿಸೋ ನೀತಿ ಏನು ಅಂದರೆ, ನಿಜವಾದ ಸ್ನೇಹ ಅಂದರೆ ಕಷ್ಟದಲ್ಲಿ ಜೊತೆಯಾಗಿರೋದು. ಒಳ್ಳೆಯ ಮನಸ್ಸು ಮತ್ತು ಸಹಾಯ ಮಾಡೋ ಗುಣನೇ ನಿಜವಾದ ಶಕ್ತಿಯನ್ನು ಕೊಡುತ್ತೆ. ಇದಾಗಿತ್ತು ನಮ್ಮ ಅಜ್ಜಿ ಹೇಳಿದ ಕತೆ. ಈ ಸಣ್ಣ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಹಾಗೆ ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಕತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಕತೆಗಳನ್ನು ಕೇಳ್ತಾ ಇರಿ, ಎಂಜಾಯ್ ಮಾಡಿ. ಧನ್ಯವಾದಗಳು.